ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ವೃತ್ತಗಳು, ಗಣಿತದಲ್ಲಿ ವೃತ್ತಗಳು 10ನೆಯ ಅಧ್ಯಾಯ. ಇದರಲ್ಲಿ ಕೊನೆಯ ಲೆಕ್ಕ 13ನೇ ಲೆಕ್ಕವನ್ನು ನೋಡೋಣ. ಒಂದು ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ವೃತ್ತದ ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದ ಕೋನಗಳು ಪರಿಪೂರಕವಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿ. ಇಲ್ಲಿ ವೃತ್ತದ ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದ ಕೋನಗಳು ಅಂದ್ರೆ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದ ಕೋನಗಳು. ಅಭಿಮುಖ ಬಾಹುಗಳು ಅಂತಂದ್ರೆ ಇಲ್ಲೇ ಎ ಬಿ ಅಭಿಮುಖ ಸಿ ಡಿ ಐ, ಹಂಗೆ ಎಡಿ ಅಭಿಮುಖ ಯಾವ್ದಕ್ಕೈತಿ ಬಿ ಸಿ. ಇವುಗಳಿಂದ ಉಂಟಾದ ಕೋನ ಕೇಂದ್ರದಿಂದ, ವೃತ್ತ ಕೇಂದ್ರದಿಂದ ಉಂಟಾದ ಕೋನಗಳು. ಇಲ್ಲೇ ಕೇಂದ್ರದಿಂದ ಉಂಟಾದ ಕೋನಗಳು ಅಂದ್ರೆ ಇದು ಒಂದು, ಆಮೇಲೆ ಇಲ್ಲಿ ನಾವು ಇದು ಒಂದು, ಆಮೇಲೆ ಇದು, ನೆಕ್ಸ್ಟ್ ಇದು. ಇಲ್ಲಿ ವೃತ್ತದ ಕೇಂದ್ರದಲ್ಲಿ ಕೋನಗಳು ಅದಾವ ಅಂದ್ರೆ ಇಲ್ಲಿ ನೋಡಿದ್ರೆ ಇದನ್ನ ವೃತ್ತ ಕೇಂದ್ರವನ್ನ ನಾನು ಓ ಅಂತ ಹೇಳಿ ತಗೊಂಡೆ ಅಂತಂದ್ರೆ, ವೃತ್ತ ಕೇಂದ್ರವು ಓ ಆದಾಗ ಎಒ ಬಿ ಇದು ಅಭಿಮುಖ ಸಿಒಡಿ, ಎಒ ಬಿ ಅಭಿಮುಖ ಸಿಒಡಿ ಮತ್ತು ಎಒಡಿ ಅಭಿಮುಖ ಬಿಒಸಿ. ಅಂದ್ರೆ ಇಲ್ಲೇ ಮೊದಲು ದತ್ತ ಏನೈತಿ, ಇಲ್ಲೇ ಒಂದು ಚತುರ್ಭುಜ ಏನೇನ್ ಕೊಟ್ಟಾರ, ಚತುರ್ಭುಜ. ಇದರಲ್ಲಿ ವೃತ್ತ ಅಂತಸ್ಥವಾಗಿದೆ ಅಂತ ಕೊಟ್ಟಾರ, ಅಂತಸ್ಥವಾಗಿದೆ. ಏನ್ ಕೇಳ್ಯಾರ ಅವ್ರಲ್ಲಿ, ಏನ್ ಸಾಧಿಸಿ ಅಂತ ಹೇಳ್ಯಾರ ಅಂದ್ರೆ ಇಲ್ಲೇ ನಾನು ಸಿಂಪಲ್ ಆಗಿ ಇಲ್ಲಿ ಹೇಳ್ತೀನಿ ನೋಡಿ. ಎ ಓ ಬಿ ಕೋನ ಪ್ಲಸ್ ಸಿ ಓ ಡಿ ಇಸ್ ಈಕ್ವಲ್ ಟು ಪರಿಪೂರಕ ಅಂತಂದ್ರೆ 180 ಡಿಗ್ರಿ. ಇನ್ನೊಂದು ಎ ಓ ಡಿ ಕೋನ ಡಿ ಓ ಸಿ 180 ಡಿಗ್ರಿ ಅಂತೇಳಿ ಸಾಧಿಸಿ ಅಂತ ಹೇಳಿ. ಇವು ಪರಿಪೂರಕ ಕೋನಗಳು ಅಂತೇಳಿ ಸಾಧಿಸಿ ಅಂತೇಳಿ ಅವರು ಹೇಳ. ಹಂಗಾದ್ರೆ ಇಲ್ಲೇ ನಾವು ಬರ್ಕೊಳ್ಳೋಣ. ಸಾಧನೆ ಒಳಗ ಫಸ್ಟ್ ಇಲ್ಲಿ ರಚನೆ ಮಾಡ್ಕೊಳ್ಳೋಣ. ಏನು ರಚನೆ ಮಾಡ್ಕೊಳ್ಳೋಣ ಅಂತಂದ್ರ ಇಲ್ಲಿ ಓದಿಂದ ಇಲ್ಲಿ ಪಿ ಬಿಂದು ಇಲ್ಲಿ ಕ್ಯೂ ಬಿಂದು ಇಲ್ಲಿ ಆರ್ ಮತ್ತೆ ಇಲ್ಲಿ ಎಸ್ ಅಂತ ಇರ್ತಾವ ಅಂತ ತಿಳ್ಕೊ. ಈಗ ಒ ಪಿ ಮತ್ತು ಒ ಕ್ಯೂ ಓ ಆರ್ ಓ ಎಸ್ ಈ ತರ ನಾವು ಇದನ್ನ ರಚನೆ ಮಾಡ್ಕೊಂಡಾಗ ನಮಗಿಲ್ಲಿ 2 ತ್ರಿಭುಜಗಳು ಸಿಗ್ತಾವ. ಎಒ ಪಿ ಒಂದು ತ್ರಿಭುಜ ಎಒ ಪಿ ಹಾಗೂ ಇನ್ನೊಂದು ತ್ರಿಭುಜ ಎಒಎಸ್. ಈ ತ್ರಿಭುಜಗಳು ನಾವು ಸರ್ವಸಮ ತ್ರಿಭುಜಗಳು ಅಂತೇಳಿ ಸಾಧನೆ ಮಾಡೋದು ಫಸ್ಟ್. ಅಂದ್ರೆ ರಚನೆ ಒಳಗೆ ಏನ್ ಮಾಡಿದ್ರಿ, ಇಲ್ಲಿ ಒ ಪಿ ಒ ಕ್ಯೂ ಓ ಆರ್ ಹಾಗೂ ಓ ಎಸ್ ಅನ್ನು ಸೇರಿಸಿ
ಆ ನಂತರ ತ್ರಿಭುಜ ಎ ಒ ಪಿ ಹಾಗೂ ತ್ರಿಭುಜ ಎ ಒ ಎಸ್ ಈ ತ್ರಿಭುಜಗಳನ್ನ ನಾವು ಸರ್ವಸಮ ತ್ರಿಭುಜಗಳು ಅಂತ ಸಾಧನೆ ಮಾಡಬಹುದು. ಈಗ ಎ ಒ ಪಿ ಇದರೊಳಗ ನೋಡ್ರಿ ಇಲ್ಲಿ ಎ ಒ ಪಿ ಎ ಪಿ ಈಸ್ ಈಕ್ವಲ್ ಟು ಎ ಎಸ್. ಇವು ಏನು ಎ ಪಿ ಈಸ್ ಈಕ್ವಲ್ ಟು ಎ ಎಸ್ ಯಾಕಾಯ್ತು ಅಂತಂದ್ರ ಇವು ಎರಡು ಸ್ಪರ್ಶಕಗಳು. ಆಯ್ತಾ, ಎ ಪಿ ಈಸ್ ಈಕ್ವಲ್ ಟು ಎ ಎಸ್ ಯಾಕಂದ್ರೆ ಅವು ಸ್ಪರ್ಶಕಗಳು. ಇನ್ನೊಂದು ಒ ಪಿ ಈಸ್ ಈಕ್ವಲ್ ಟು ಒ ಎಸ್ ಯಾಕಂದ್ರ ಅವು ತ್ರಿಜ್ಯಗಳು. ಅವು ಏನವು ತ್ರಿಜ್ಯಗಳು. ಆಮೇಲೆ ಒ ಎ ಈಸ್ ಈಕ್ವಲ್ ಟು ಎ ಒ ಈಸ್ ಈಕ್ವಲ್ ಟು ಎ ಒ ಯಾಕಂದ್ರೆ ಅದು ಸಾಮಾನ್ಯ ಬಾಹು. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇವು ಮೂರೂ ಬಾಹುಗಳು. ಬಾ 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 ಸಿದ್ಧಾಂತದಿಂದ ತ್ರಿಭುಜ ಎ ಒ ಪಿ ಸರ್ವಸಮ ತ್ರಿಭುಜ ಎ ಒ ಎಸ್ ಆಯಿತು. ಯಾವ ಒಂದು ಸಿದ್ಧಾಂತದಿಂದ? ಬಾ 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 ಸಿದ್ಧಾಂತದಿಂದ. ಈಗ ಇವೆರಡು ಸರ್ವಸಮ ತ್ರಿಭುಜಗಳಾದಾಗ ಇಲ್ಲಿ ನೀವು ಕೋನಗಳನ್ನು ಸಮವಾಗಿರ್ತವೆ. ಯಾವ ಕೋನ? ಇಲ್ಲಿ ಕೋನ ಎ ಒ ಪಿ ಯಾವುದಕ್ಕೆ ಸಮವಾಗಿರ್ತತಿ? ಕೋನ ಎ ಒ ಎಚ್ ಗೆ ಸಮವಾಗಿರ್ತತಿ. ಅದಕ್ಕಾಗಿ ನಾವು ಇಲ್ಲಿ ಏನ್ ತಗೋಬಹುದು ಅಂತಂದ್ರೆ ಇವು ಸಮವಾಗಿರೋದಕ್ಕಾಗಿ ಇದು 1, ಆಮೇಲೆ ಇದು 8ನೇದಂತ ಹೋಗ್ತೀನಿ. 1 8ಕ್ಕೆ ಸಮವಾಗಿದೆ, 2 3ಕ್ಕೆ ಸಮವಾಗಿದೆ, 4 5ಕ್ಕೆ ಸಮವಾಗಿದೆ, ಹಂಗೆ 6 7ಕ್ಕೆ ಸಮವಾಗಿದೆ. ಆದ್ದರಿಂದ ಇಲ್ಲಿ ನಾವು ತ್ರಿಭುಜ ಇದು ಕೋನ 1 ಪ್ಲಸ್ ಕೋನ 1 ಇಸ್ ಈಕ್ವಲ್ ಟು ಕೋನ 8 ಅಂತ ಹೇಳ್ಬೋದು. ಇದನ್ನ ನಾನು ಸಮೀಕರಣ 1 ಅಂತ ಹೇಳ್ತೀನಿ. ಹಂಗೆ ಕೋನ 2 ಇಸ್ ಈಕ್ವಲ್ ಟು ಕೋನ 3 ಆಗ್ತದೆ. ಇದನ್ನ 2 ಇಕ್ವೇಶನ್. ಆಮೇಲೆ ಕೋನ 4 ಇಸ್ ಈಕ್ವಲ್ ಟು ಕೋನ 5. ಹೌದಾ? ಇದನ್ನ 3 ಅಂತ ತಗೋತೀನಿ. ಇನ್ನು ಕೋನ 6 ಇಸ್ ಈಕ್ವಲ್ ಟು ಕೋನ 7 4. ಮತ್ತು ಕೋನ 1 ಇಸ್ ಈಕ್ವಲ್ ಟು 8 ಆಗಿದೆ. ಸೊ ಇಲ್ಲಿ ಇವೆಲ್ಲ ನಾವು ಪ್ಲಸ್ ಮಾಡಿದಾಗ ಅಂದ್ರೆ ಸೇರಿಸಿದಾಗ ಏನಾಗ್ತೈತಿ? ಇಲ್ಲಿ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಕೋನ 4 ಕೋನ 5 6 7 8 ಅಂದ್ರೆ ಇರೋ ಎಲ್ಲಾ ಕೋನಗಳನ್ನ ಸೇರಿಸಿದಾಗ ಅಂದ್ರೆ ನೀವು 1ರಿಂದ 1 ಜೊತೆ 2 2ರ ಜೊತೆ 3 4 5 6 7 8 ಕೋನಗಳನ್ನ ಸೇರಿಸಿದಾಗ ಎಷ್ಟು ಡಿಗ್ರಿ ಆಗ್ತೈತೆ? ಅದು 360 ಡಿಗ್ರಿ ಆಗ್ತದೆ. ಈಗ ನಾವು ಬರ್ಕೊಳ್ಳೋಣ. ಕೋನ 1 ಪ್ಲಸ್ ಕೋನ 2 ಕೋನ 3 ಅಂತಂದ್ರೆ 2ಕ್ಕೆ ಸಮವಾಗಿದೆ. ಅದಕ್ಕಾಗಿ ನಾನು 2 ಅಂತ ತಗೋತೀನಿ. ಕೋನ 4 ಯಾವುದಕ್ಕೆ ಸಮವಾಗಿದೆ? 5ಕ್ಕೆ ಸಮವಾಗಿದೆ. ಕೋನ 5ಕ್ಕೆ ಸಮವಾಗಿದೆ. ಹೌದಾ? ಆಮೇಲೆ ಕೋನ 6 7ಕ್ಕೆ ಸಮವಾಗಿದೆ. ಕೋನ 6 ಯಾವುದಕ್ಕೆ ಸಮವಾಗಿದೆ? 7ಕ್ಕೆ ಸಮವಾಗಿದೆ. 8ನೇದ್ದು 1ಕ್ಕೆ ಸಮವಾಗಿದೆ. ಅದಕ್ಕಾಗಿ ನಾನು 8 ಇದ್ದಲ್ಲೇ 1 ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ಎಲ್ಲ ಸೇರಿ 360 ಆಯ್ತು. ಈಗ ಕೋನ 1 ಇಲ್ಲಿನೂ ಕೋನ 1 ಎಷ್ಟಾದವು? 1 2 1 ಅದು ಅಂದ್ರೆ ಕೋನ 1 2 ಅದು. ಇಲ್ಲಿ ಕೋನ 2 ಎಷ್ಟದಾವ? 2 ಅದಾವ. ಕೋನ
5 ಎಷ್ಟದವ 2 ಅದಾವ ಪ್ಲಸ್ ಕೋನ 6 ಇಲ್ಲಿ ಕೋನ 6 ನಾ ಇದನ್ನ ತೆಗೆದು 6 ಅಂತ ಹಾಕೋಬಹುದ ಯಾಕಂದ್ರೆ ಕೋನ 7 = ಕೋನ 6 ಅದಕ್ಕಾಗಿ ನಾನು ಕೋನ 7 ತೆಗೆದು 6 ಹಾಕೋತೀನಿ ಅಲ್ಲೇ ನಾನು ಇಲ್ಲಿ 6 + 6 2 ಅದಾವ ಸೊ ಅಲ್ಲಿ 6 ಅಂತ ತಗೋತೀನಿ ಇವಿಷ್ಟು ಕೋನಗಳು ಇವೆಲ್ಲ ಸೇರಿ 360 ಈಗ 2 ಕಾಮನ್ ತೆಗಿತೀವಿ ನಾವು ಕೋನ 1 + ಕೋನ 2 + ಕೋನ 5 + ಕೋನ 6 = 360 ಈಗ ಕೋನ 1 + ಕೋನ 2 ಕೋನ 1 + ಕೋನ 2 ಅಂತಂದ್ರೆ ಏನೈತಿ ನೋಡ್ರಿ ಕರೆಕ್ಟ್ ಆಗಿ ಕೋನ 1 + 2 ಅಂತಂದ್ರ AOB ಐತಿ ಕರೆಕ್ಟಾ AOB ತ್ರಿಭುಜ ಈ ತ್ರಿಭುಜ AOB ಅಂದ್ರೆ ಕೋನ AOB ಆಯ್ತು ಈ ತ್ರಿಭುಜದೊಳಗ ಸೊ ಇಲ್ಲೇ ಬರ್ಕೋಣ ಏನು ಅದಕ್ಕಿಂತ ಮೊದಲು ನಾವಿಲ್ಲೇ ಈ 2ನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಈ ಕಡೆ ತಗೊಂಡಾಗ ಏನಾಗ್ತತಿ ಕೋನ 1 + ಕೋನ 2 + ಕೋನ 5 + ಕೋನ 6 = 360/2 ಆಯ್ತು ಈಗ ಇದನ್ನ ಕ್ಯಾನ್ಸಲ್ ಮಾಡಿದಾಗ 2 1 2 180 ಸೊ ಈಗ ಏನು ಉಳಿತಿಲ್ಲ ಕೋನ 1 + ಕೋನ 2 + ಕೋನ 5 + ಕೋನ 6 = 180 ಡಿಗ್ರಿ ಈಗ ನೋಡ್ರಿ ಕೋನ 1 + 2 ಅಂತಂದ್ರೆ ಈಗಾಗಲೇ ನಾವು ನೋಡಿದ್ವಿ ಏನೋ ಕೋನ AOB ಪ್ಲಸ್ ಕೋನ 5 + 6 ಕೋನ 5 + 6 ಅಂತಂದ್ರೆ ಇಲ್ಲಿ ನೋಡ್ರಿ ಇದು 5 6 ಏನಾಗ್ತದೆ ಇಲ್ಲಿ COD ಅಥವಾ DOC ಹೌದಾ ಕೋನ COD ಆರ್ DOC ಅಥವಾ COD ಇವೆರಡು ಅಂದ್ರೆ 5 ಮತ್ತು 6 ಅಂದ್ರೆ ಇದೆಲ್ಲ ಎಷ್ಟಾಯ್ತು 180 ಅಂದ್ರೆ ಅಭಿಮುಖ ಕೋನಗಳು 180 ಪರಿಪೂರಕ ಅಂತ ಹೇಳಿದ್ವಿ ನಾವು ಇದೇ ರೀತಿ ನಾವು ಕೋನ ಇನ್ನೆರಡು ಯಾವುದು ಅಭಿಮುಖ ಕೋನಗಳು ಕೋನ AOD = BOC ಅಂತನೂ ಪ್ರೂವ್ ಮಾಡಬಹುದು ಕೋನ AOD = BOC AOD ಕೋನ AOD ಮತ್ತು BOC = 180 ಅಂತ ಹೇಳಿ ನೀವು ಹೇಳ್ಬೋದು ಯಾಕಂದ್ರೆ ಅವು ಅಭಿಮುಖ ಕೋನಗಳೇ ಹಾಗಾಗಿ ಇವು ಪರಿಪೂರಕ ಕೋನಗಳು ಸೊ ಇದನ್ನ ಅವರು ಸಾಧಿಸಿ ಅಂತ ಹೇಳ್ಯಾರ ಇವೆರಡೂ ಅಭಿಮುಖ ಕೋನಗಳು ಇವು ಪರಿಪೂರಕ ಇವು ಕೂಡ ಅಭಿಮುಖ ಕೋನಗಳು ಪರಿಪೂರಕ